125 ಸೆಗ್ಮೆಂಟ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಲುಕ್ ಇರೋದ್ರಿಂದ ಇದರ ಡೈರೆಕ್ಟ್ ಕಾಂಪಿಟೇಷನ್ ಬಜಾಜ್ ಅವರ NS125 ಮತ್ತು TVS ಅವರ ರೈಡರ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗುತ್ತೆ. ಡುಕಾಟಿ ಸ್ಟ್ರೀಟ್ ಫೈಟರ್ನ ಒಂದು 125 ಸೆಗ್ಮೆಂಟ್ಗೆ ಕನ್ವರ್ಟ್ ಮಾಡಿ ಬಿಟ್ಟರೆ ಯಾವ ಥರ ಬೈಕ್ ಕಾಣುತ್ತೋ ಆ ಥರ ಹೀರೋ ಅವರ ಎಕ್ಸ್ಟ್ರೀಮ್ 125R ಇದೆ. ಹೀರೋ ಮೋಟರ್ಸ್ ಅವರು ಅಂದರೆ ಒಂದು ಲೋವರ್ ಮಿಡಲ್ ಕ್ಲಾಸ್ನವ್ರನ್ನ ಗಮನದಲ್ಲಿಟ್ಟುಕೊಂಡು ಒಂದು ಬೈಕ್ಗಳನ್ನ ರಿಲೀಸ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಸ್ಪ್ಲೆಂಡರ್, ಈಗ ಎಕ್ಸ್ಟ್ರೀಮ್ 125R. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಈ ವಿಡಿಯೋನ ಮಾಡಲಿಕ್ಕೆ ಹೆಲ್ಪ್ ಮಾಡಿರುವಂತಹ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಬೆಣ್ಣಿ ಮೋಟರ್ಸ್ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕಲ್ಲಿ ಎರಡು ವೇರಿಯಂಟ್ಗಳಿದೆ, ಒಂದು ABS ವೇರಿಯಂಟ್, ಇನ್ನೊಂದು IBS ವೇರಿಯಂಟ್ ಅಂತ. IBS ವೇರಿಯಂಟ್ ಅಲ್ಲಿ ನಿಮಗೆ ಯಾವ ಬ್ರೇಕ್ ಹಿಡಿದ್ರು ಎರಡು ಬ್ರೇಕಿಗೆ ಅಪ್ಲೈ ಆಗುತ್ತೆ. IBS ಅಂದ್ರೆ ಮಳೆಗಾಲದಲ್ಲಿ ಮತ್ತು ಮರಳಲ್ಲಿ ಇದ್ದಾಗ ಬೈಕ್ ಸ್ಕಿಡ್ ಆಗೋದಿಲ್ಲ, ಅದನ್ನ ABS ಅಥವಾ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಈ ತರ ಎರಡು ಕೀಗಳನ್ನ ಕಂಪ್ನಿ ನಿಮಗೆ ಆಫರ್ ಮಾಡುತ್ತೆ. ಒಂದ್ಸಲ ಇನ್ಸರ್ಟ್ ಮಾಡಿ ಡಿಜಿಟಲ್ ಕನ್ಸೋಲ್ನಲ್ಲಿ ಏನೇನು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ. ನನಗೆ ಈ ಬೈಕ್ನ ಸೌಂಡ್ ತುಂಬಾನೇ ಇಷ್ಟ ಆಗಿತ್ತು. ಒಂದ್ಸಲ ಆನ್ ಮಾಡ್ತೀನಿ, ಯಾವ ತರ ಸೌಂಡ್ ಇದೆ ಅಂತ ಕೇಳಿಸ್ಕೊಳ್ಳಿ. ಈಗ ಡಿಜಿಟಲ್ ಕನ್ಸೋಲ್ನಲ್ಲಿ ಏನೇನು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ. ಫ್ಯೂಯಲ್ ಇಂಡಿಕೇಟರ್, ಇಂಜಿನ್ ಇಂಡಿಕೇಟರ್, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ನ್ಯೂಟ್ರಲ್ ಇಂಡಿಕೇಟರ್, ಹೈ ಬೀಮ್ ಇಂಡಿಕೇಟರ್, ಸೈಡ್ ಡೈರೆಕ್ಷನ್ ಇಂಡಿಕೇಟರ್, I3S ಆನ್ ಆಫ್ ಆಗಿದೆ ಅನ್ನೋದನ್ನ ನೋಡ್ಬೋದು, ಎಷ್ಟು ಕಿಲೋಮೀಟರ್ ಹೋಗಿದೆ ಅನ್ನೋದನ್ನ ನೋಡ್ಬೋದು, ಎಷ್ಟು ಫ್ಯೂಯಲ್ ಇದೆ ಅನ್ನೋದನ್ನ ನೋಡ್ಬೋದು, ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅನ್ನೋದನ್ನ ನೋಡ್ಬೋದು, ಎಷ್ಟು RPM ಹೋಗ್ತಾ ಇದೆ ಅನ್ನೋದನ್ನ ಈ ಬೈಕಲ್ಲಿ ನೀವು ನೋಡ್ಬೋದು. ಇನ್ನು ಈ ಬೈಕಲ್ಲಿ ಕಲರ್ ಆಪ್ಷನ್ಸ್ ಅಂತ ನೋಡೋದಾದ್ರೆ 3 ಕಲರ್ ಆಪ್ಷನ್ಸ್ಗಳನ್ನ ಕಂಪ್ನಿ ಆಫರ್ ಮಾಡುತ್ತೆ. ಕೊಬಾಲ್ಟ್ ಬ್ಲೂ, ಸ್ಟ್ಯಾಲಿಯನ್ ಬ್ಲ್ಯಾಕ್ ಮತ್ತು ಫೈರ್ ಸ್ಟ್ರೋಮ್ ರೆಡ್. ಈ ತರ 3 ಕಲರ್ಗಳನ್ನ ಕಂಪ್ನಿ ನಿಮಗೆ ಆಫರ್ ಮಾಡುತ್ತೆ. ನೀವಿಲ್ಲಿ I3S ಆನ್ ಆಫ್ ಬಟನ್, ಸ್ಟಾರ್ಟ್ ಆಫ್ ಬಟನ್, ಹಾರನ್ ಬಟನ್, ಸೈಡ್ ಇಂಡಿಕೇಟರ್ಸ್ ಬಟನ್, ಹೆಡ್ಲೈಟ್ ಆನ್ ಆಫ್ ಬಟನ್ ಮತ್ತು ಹೈ ಬೀಮ್ ಲೋ ಬೀಮ್ ಬಟನ್ಗಳನ್ನ ಈ ಬೈಕಲ್ಲಿ ನೀವು ನೋಡ್ಬೋದು. ಹ್ಯಾಂಡಲ್ ಕೆಳಗಡೆ ಒಂದು ಚಾರ್ಜಿಂಗ್ ಸಾಕೆಟ್ ಅನ್ನ ಕೊಟ್ಟಿದ್ದಾರೆ. ನೀವು ಲಾಂಗ್ ಡ್ರೈವ್ಸ್ ಎಲ್ಲ ಹೋಗ್ತೀರಾ ಅಂತಂದ್ರೆ ಬೈಕ್ನ ಡ್ರೈವ್ ಮಾಡ್ತಾ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡಲಿಕ್ಕೆ ಈ ಬೈಕಲ್ಲಿ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ಬೈಕಲ್ಲಿ ಎಥನಾಲ್ 20% ಮತ್ತು ಪೆಟ್ರೋಲ್ ಅನ್ನ 80% ಅನ್ನ ಹಾಕಿ ಈ ಬೈಕಲ್ಲಿ ಡ್ರೈವ್ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮಡ್ಗಾರ್ಡ್ ಮೇಲೆ 125R ಅಂತ ಕೊಟ್ಟಿದ್ದಾರೆ. ಟ್ಯಾಂಕ್ ಅಲ್ಲಿ 3D ಸ್ಟಿಕ್ಕರ್ ಎಕ್ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಒಂದು ಹೊಸ ಇಂಜಿನ್ ಟೆಕ್ನಾಲಜಿ ಸ್ಪ್ರಿಂಟ್ EBT ಟೆಕ್ನಾಲಜಿ ಸ್ಟಿಕ್ಕರ್ ಅನ್ನ ಕೊಟ್ಟಿದ್ದಾರೆ. ಸೈಡ್ ಕವರ್ ಮೇಲೆ ಹೀರೋ ಸ್ಟಿಕರಿಂಗ್ ಅನ್ನ ಕೊಟ್ಟಿದ್ದಾರೆ. ಸೀಟ್ ಅನ್ಲಾಕ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ರಿಯರ್ ವೀಲ್ ಅನ್ನ ಕವರ್ ಮಾಡಲಿಕ್ಕೆ ವೀಲ್ ಕವರ್ ಅನ್ನ ಕೊಟ್ಟಿದ್ದಾರೆ. ಚೈನ್ ಫುಲ್ ಕವರ್ ಇದೆ. ಈ ಬೈಕಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ. ಸ್ಟ್ಯಾಂಡ್ ಹಾಕಿ ನೀವು ಗೇರ್ ಅಲ್ಲಿ ಬೈಕ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಫ್ರಂಟ್ ಹೆಡ್ ಲ್ಯಾಂಪ್ ಅಲ್ಲಿ DRLs ಗಳನ್ನ ನೋಡಬಹುದು. ಮೇಲ್ಗಡೆ ಡಿಸೈನ್ ಗೋಸ್ಕರ ಒಂದು ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಮತ್ತು ರೇರ್ ಅಲ್ಲಿ LED ಹೆಡ್ ಲ್ಯಾಂಪ್ ಮತ್ತು LED ಟೇಲ್ ಲ್ಯಾಂಪ್ ಮತ್ತು 4 ಸೈಡ್ ಇಂಡಿಕೇಟರ್ಸ್ ಕೂಡ LED ಬಲ್ಬ್ ಗಳನ್ನ ಈ ಬೈಕಲ್ಲಿ ಯೂಸ್ ಮಾಡಿದ್ದಾರೆ. ಈ ಬೈಕ್ನಲ್ಲಿ ಇರೋದು 124.7cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜನ್. ಹೊಸ ಇಂಜನ್ ಟೆಕ್ನಾಲಜಿನ ಯೂಸ್ ಮಾಡಿದರೆ ಅದು ಸ್ಪ್ರಿಂಟ್ EBT ಅಂತ, ಸ್ಮೂತ್ ಪವರ್ ರೆಸ್ಪಾಂಡ್ ಆ್ಯಂಡ್ ಇನ್ಸ್ಟಂಟ್ ಟಾರ್ಕ್ ಇಂಜನ್ ಬ್ಯಾಲೆನ್ಸ್ ಟೆಕ್ನಾಲಜಿ ಅಂತ. ಈ ಇಂಜನ್ ಇಂದ ಪವರ್, ಟಾರ್ಕ್ ಪ್ಲಸ್ ಎಫಿಷಿಯನ್ಸಿ ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ಹೆಚ್ಚಿಗೆ ಮೈಲೇಜ್ ಕೂಡ ಬರೋದ್ರಲ್ಲಿ ಈ ಇಂಜನ್ ನಿಮಗೆ ಸಹಾಯ ಮಾಡುತ್ತದೆ. ಈ ಇಂಜನ್ನಲ್ಲಿ I3S ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಟ್ರಾಫಿಕ್ನಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಈ 124.7cc ಇಂಜನ್ ನಿಮಗೆ 11.4 bhp ಪವರ್ ಮತ್ತು 10.5 Nm ಆಫ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡಿಕೊಡುತ್ತೆ. 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಗೇರ್ಸ್ ಜೊತೆಗೆ ನೀವು ಟಾಪ್ ಸ್ಪೀಡ್ 95ರಿಂದ 100 km ಹೋಗಬಹುದು. ಗೇರ್ ಶಿಫ್ಟಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ 1 ಡೌನ್ 4 ಅಪ್ ಸೈಡ್ ಸಿಸ್ಟಮ್ ಈ ಬೈಕಲ್ಲಿ ಇದೆ. 10 ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿಯನ್ನು ಕೊಟ್ಟಿದ್ದಾರೆ. NN ಅವರೇಜ್ 60ರಿಂದ 65 ಮೈಲೇಜ್ ಬರುತ್ತೆ ಅಂತಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು 600ರಿಂದ 650 km ಒಂದು ಡ್ರೈವ್ ಮಾಡಬಹುದು. ಈ ಬೈಕ್ನಲ್ಲಿ ನಿಮಗೆ ಸರ್ವಿಸ್ ಕಾಸ್ಟ್ ಒಂದು 900ರಿಂದ 1000ವರೆಗೆ ಸರ್ವಿಸ್ ಕಾಸ್ಟ್ ಬರುತ್ತದೆ. ಆನ್ ರೋಡ್ ಪ್ರೈಸ್ ಹೇಳುವುದಾದರೆ ನಿಮಗೆ IBS ವೇರಿಯಂಟ್ 1,21,802 ರೂಪಾಯಿ, ABS ವೇರಿಯಂಟ್ 1,35,137 ರೂಪಾಯಿ ಆನ್ ರೋಡ್ ಪ್ರೈಸ್ ಹುಬ್ಬಳ್ಳಿಯಲ್ಲಿ ಬೀಳುತ್ತೆ. ನಾನು ಹೇಳುತ್ತಿರುವಂಥ ಆನ್ ರೋಡ್ ಪ್ರೈಸ್ ಹುಬ್ಬಳ್ಳಿಯ ಆನ್ ರೋಡ್ ಪ್ರೈಸ್ ಆಗಿದೆ. ನಿಮ್ಮ ನಿಯರ್ ಇರುವಂಥ ಶೋರೂಮ್ಗೆ ಭೇಟಿ ನೀಡಿ ಆನ್ ರೋಡ್ ಪ್ರೈಸನ್ನು ಕ್ಲಾರಿಫಿಕೇಶನ್ ಮಾಡಿಕೊಳ್ಳಿ.